ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಫೋಟೋಶಾಪ್ ಟ್ಯುಟೋರಿಯಲ್. ತುಂಬ ಜನ ಫೋಟೋಶಾಪ್ ಯೂಸ್ ಮಾಡುವಾಗ, ಇಲ್ಲದಿದ್ದರೆ ಯಾವುದಾದ್ರೂ ಡಿಸೈನಿಂಗ್ ಅಪ್ಲಿಕೇಶನ್ ಯೂಸ್ ಮಾಡುವಾಗ ಅದರಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಕನ್ನಡದಲ್ಲಿ ಟೈಪ್ ಮಾಡುವಾಗ ಕೆಲವೊಂದು ಇಶ್ಯೂಸ್ ಬರುತ್ತೆ. ಸೊ ಕೆಲವೊಮ್ಮೆ ಕನ್ನಡದಲ್ಲಿ ಟೈಪ್ ಹೇಗೆ ಮಾಡೋದು ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಫಸ್ಟ್ ನುಡಿನ ಇನ್ಸ್ಟಾಲ್ ಮಾಡಿಕೊಂಡು ನಾವು ಡಿಸೈನಿಂಗ್ ಅಪ್ಲಿಕೇಶನ್ದಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ, ಯಾವ ರೀತಿ ಕನ್ನಡ ಟೈಪಿಂಗ್ ಮಾಡಬೇಕು ಅನ್ನುವಂಥದ್ದು. ಯೂಶ್ವಲಿ ಏನು ಮಾಡ್ತೀರಾ, ಸೊ ನೀವು ಇಲ್ಲಿ ಕನ್ನಡ ನುಡಿಯಲ್ಲಿ ಟೈಪ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಓಕೆ ಇಲ್ಲಿ ಪೇಸ್ಟ್ ಮಾಡ್ತೀರಾ. ಸೊ ಇಲ್ಲಿ ನೀವು ಫೋಟೋಶಾಪಲ್ಲಿ ಹಾಕಿದಾಗ ಈ ರೀತಿ ಬರುತ್ತೆ, ಅದು ಸರಿಯಾಗಿ ಕನ್ನಡ ಟೈಪ್ ಆಗಲ್ಲ. ಸೊ ಈ ಇಶ್ಯೂಸ್ನ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಇವೊಂದು ನುಡಿ ಇನ್ಸ್ಟಾಲ್ ಮಾಡಿದ್ದೀರಾ, ಸೊ ಇಲ್ಲಿ ಟೆಕ್ಸ್ಟಲ್ಲಿ ನುಡಿ ಸೆಲೆಕ್ಷನ್ ಮಾಡ್ತೀರಾ, ಆದರೂ ಕನ್ನಡ ಟೈಪಿಂಗ್ ಸರಿಯಾಗಿ ಬರಲ್ಲ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ಗೆ ಸೈಟ್ನ ಓಪನ್ ಮಾಡಿ, ಎಲ್ಲಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಂತ ಟೈಪ್ ಮಾಡಿ ಗೂಗಲಲ್ಲಿ. ಸೊ ಇಂಗ್ಲೀಷ್ ಟು ಕನ್ನಡ ಟೈಪಿಂಗ್ ಟ್ರಾನ್ಸ್ಲೇಷನ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದಾಗ ಇಲ್ಲಿ ಟೆಕ್ಸ್ಟ್ ಬರುತ್ತೆ. ನುಡಿನ ಆಫ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಇವಾಗ ಟೈಪ್ ಮಾಡಿ. ಕನ್ನಡದಲ್ಲಿ ನೀವೇನು ಟೈಪ್ ಮಾಡಬೇಕು ಅದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಿ, ಅದು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ. ಸೊ ಇಲ್ದಿದ್ರೆ ನೀವು ಕನ್ನಡದಲ್ಲೇ ಟೈಪ್ ಮಾಡ್ಬೋದು. ಕನ್ನಡವನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾ ಇದ್ದಾನೆ, ಸೊ ಅದನ್ನು ಸಹ ಅದು ಕನ್ವರ್ಟ್ ಮಾಡಿ ಕೊಡುತ್ತೆ. ಇಲ್ದಿದ್ರೆ ನೀವು ಕಂಪ್ಲೀಟಾಗಿ ಇಂಗ್ಲೀಷಲ್ಲೇ ಟೈಪ್ ಮಾಡ್ಬೋದು. ಒಂದು ಮೆಥಡ್ ಇದನ್ನು ಯೂಸ್ ಮಾಡ್ಬೋದು. ಇಲ್ಲದಿದ್ದರೆ ನೀವಿಲ್ಲಿ ಸರ್ಚಲ್ಲಿ ಕನ್ನಡ ಟೈಪಿಂಗ್ ಅಂತ ಕೊಡಿ. ಸೊ ಈ ಒಂದು ವೆಬ್ಸೈಟ್ kannada.indiatyping.com ಅಂತ, ಸೊ ಈ ವೆಬ್ಸೈಟ್ಗೆ ಹೋಗ್ಬೋದು. ಈ ಒಂದು ವಿಂಡೋ ಬರುತ್ತೆ. ಸೊ ಇಲ್ಲಿ ನೀವು ಟೈಪ್ ಮಾಡ್ಬೋದು. ಸೊ ಇಲ್ಲಿ ಹಾಗೆ ನೀವು ಕನ್ನಡವನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು. ನೀವು ಸೊ ಅಂತ ಕೊಟ್ಟು ಸ್ಪೇಸ್ ಬಾರ್ ಕೊಡಿ ಕೀಬೋರ್ಡಲ್ಲಿ, ಅವಾಗ ಅದು ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಪುನಃ ನೀವು ಹೇಗೆ ಇದ್ದೀರಾ, ಸ್ಪೇಸ್ ಬಾರ್. ಸಪೋಸ್ ನಿಮ್ಗೆ ಅದು ಕರೆಕ್ಟಾಗಿ ವರ್ಡ್ ಕೊಡೋದಿದ್ರೆ ಏನು ಮಾಡಿ, ಬ್ಯಾಕ್ ಸ್ಪೇಸ್ ಕೊಡಿ. ಓಕೆ, ಅಲ್ಲಿ ನಿಮಗೆ ಆಪ್ಷನ್ಸ್ಗಳನ್ನ ಕೊಡುತ್ತೆ. ಸೊ ಕರೆಕ್ಟಾದ ವರ್ಡ್ ಯಾವ್ದು ಬೇಕೋ ಅದನ್ನು ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೋಬೋದು. ಇಲ್ಲಿ ಇವಾಗ ಕರೆಕ್ಟ್ ಆಗಿದೆ, ಇದ್ದೀರಾ ಅನ್ನುವಂಥದ್ದು. ಸೊ ಆಮೇಲೆ ಕ್ವಶನ್ ಮಾರ್ಕ್. ಸೊ ಇಲ್ಲಿ ನೀವು ಟೈಪ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಪುನಃ ಗೂಗಲ್ ಸರ್ಚ್ಗೆ ಹೋಗ್ಬಿಟ್ಟು ಸಂಕ ಕನ್ನಡ ಅಂತ ಟೈಪ್ ಮಾಡಿ. ಈ ಒಂದು ವೆಬ್ಸೈಟ್, ಸೊ ಇಲ್ಲಿ ಅರವಿಂದ ವಿಶ್ವನಾಥಪುರ ಅಂತ, ಸೊ ಆಸ್ಕಿ ಮತ್ತು ಯುನಿಕೋಡ್ನ ಕನ್ನಡದ ಸಂಕ. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಇದು ಆಸ್ಕಿ ಟು ಯುನಿಕೋಡ್ ಅಂತ ಇರುತ್ತೆ. ನಾವು ಇದನ್ನು ಯುನಿಕೋಡ್ ಟು ಆಸ್ಕಿ ಅಂತ ಚೇಂಜ್ ಮಾಡ್ಕೋಬೇಕು. ಆಮೇಲೆ ನೀವು ಇಲ್ಲೇನಿದು ಟೈಪ್ ಮಾಡಿದ್ದೀರಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಪೇಸ್ಟ್ ಮಾಡಿ. ಸೊ ಲೆಫ್ಟ್ ಸೈಡಲ್ಲಿ ಕರೆಕ್ಟಾಗಿ ಬರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಯುನಿಕೋಡ್ ಆಸ್ಕಿ ಕೋಡ್ ಸಿಗುತ್ತೆ. ಸೊ ಇದನ್ನು ಕಾಪಿ ಮಾಡ್ಕೋಬೇಕು. ಇದನ್ನು ಕಾಪಿ ಮಾಡಿಕೊಂಡು ನಿಮ್ಮ ಫೋಟೋಶಾಪ್ ಸಾಫ್ಟ್ವೇರ್ಗೆ ಹೋಗಿ, ಸಾಫ್ಟ್ವೇರಲ್ಲಿ ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ ಮೇಲೆ ನಿಮ್ಮ ನುಡಿ ಫಾಂಟ್ನ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿ ಫಾಂಟಲ್ಲಿ ಯಾವುದಾದ್ರೂ ನುಡಿ ಫಾಂಟ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ನುಡಿ ಫಾಂಟ್ ಇದು ಸೆಲೆಕ್ಷನ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ನಮ್ಮದು ಕನ್ನಡ ಟೈಪಿಂಗ್ ಬಂದಿದೆ. ಹೇಗೆ ಇದ್ದೀರಾ ಇದು ಕರೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ಕಾಪಿ ಮಾಡ್ತೇನೆ, ಇಲ್ಲಿ ಪೇಸ್ಟ್ ಮಾಡ್ತೇನೆ. ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ಕರೆಕ್ಟಾಗಿ ಬಂದಿದೆ. ಸೊ ನೀವು ಹೇಗೆ ಇದ್ದೀರಾ ಅಂತ. ಸೊ ಈ ಮೆಥಡ್ಗಳನ್ನ ಫಾಲೋ ಮಾಡಿದರೆ ಇವನ್ ನಿಮಗೆ ನುಡಿ ಇನ್ಸ್ಟಾಲ್ ಆಗಿದ್ರು ಫಾಂಟ್ಗಳು ಕರೆಕ್ಟಾಗಿ ಬರೋದಿದ್ರೆ ಈ ರೀತಿ ಪ್ರಾಪರಾಗಿ ಫಾಂಟ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಬೇರೆ ಫಾಂಟ್ಸ ಟ್ರೈ ಮಾಡ್ಬೋದು. ಸೊ ನುಡಿದ್ದು ಬೇರೆ ಫಾಂಟ್ಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಫಾಂಟ್ಸ್ಗಳನ್ನ ಸೆಲೆಕ್ಷನ್ ಮಾಡಿದ್ರೆ ಬೇರೆ ಬೇರೆ ಕನ್ನಡ ಫಾಂಟ್ ಸ್ಟೈಲ್ಸ್ಗಳು ಇಲ್ಲಿ ಸಿಗುತ್ತೆ. ಓಕೆ, ಸೊ ಈ ಮೆಥಡ್ಸ್ಗಳನ್ನ ಫಾಲೋ ಮಾಡಿ ಕನ್ನಡ ಟೈಪಿಂಗನ್ನು ಈಸಿಯಾಗಿ ಮಾಡ್ಕೋಬೋದು.